ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಆಶಾ ಲೇಡಿ ಸ್ಟಿಚಿಂಗ್. ಇವತ್ತು ನಾನು ನಿಮಗೆ ಸ್ಲೀವ್ ಅಟ್ಯಾಚ್ ಮತ್ತು ಬಾಡಿ ಫಿಟ್ಟಿಂಗ್ ಓರ್ಲಕ್ ಇಲ್ದಲೇ ನೋಡಿ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಓಕೆನಾ? ಇದು ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಇವಾಗ ನಾವು ಸ್ಲೀವ್ ಅಟ್ಯಾಚ್ ಮಾಡೋದಾ. ನಾವು ಇವಾಗ ಈ ಥರ ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ಸ್ಲೀವ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಸ್ಲೀವು ಎಲ್ಲ ಇದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿರಿ. ನೋಡಿ, ಫ್ರಂಟಲ್ಲಿ ನಾವು ಯಾವಾಗ್ಲೂ ನ್ಯಾಚ್ ಇರೋದೇ ಬರಬೇಕು. ಓಕೆನಾ? ಫ್ರಂಟ್ ಅಂದರೆ ಯಾಕೆ ನ್ಯಾಚ್ ಅಂದರೆ ನಾವು ಆರ್ಮೋಲು ಸ್ವಲ್ಪ ಶೇಪ್ ಮಾಡಿರ್ತೀವಿ, ಅದಕ್ಕೋಸ್ಕರ ನ್ಯಾಚ್ ಇರೋದು ಬರಬೇಕು. ಓಕೆನಾ? ನೋಡಿ, ಈ ಥರ ನಾವು ನೀವು ಕರೆಕ್ಟಾಗಿ ಬ್ಲೌಸ್ದು ಫಿಟ್ಟಿಂಗ್ ಮಾಡ್ಕೋಬೇಕು ಅಂದರೆ ಕರೆಕ್ಟಾಗಿ ಫಸ್ಟು ಸ್ಲೀವ್ ಇರಬೇಕು, ಉದ್ದ ತುಂಡ ಇರಬಾರ್ದು. ನೋಡಿ, ಆವಾಗ ನಮಗೆ ಫಿಟ್ಟಿಂಗ್ಸ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ನಾವು 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಳೋದ. ಓಕೆನಾ? ನ್ಯಾಚ್ ಇರೋದು ಫ್ರಂಟಿಗೆ ಬರಬೇಕು. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಗೆ ನನಗೆ ಇದಾಗುತ್ತೆ, ಮಾಡಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಏನಾದರೂ ವೀಡಿಯೋ ಇದ್ದರೆ ಮಾಡಬೇಕು ಅನಿಸಿದ್ರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ವೀಡಿಯೋಗಳು ಮಾಡ್ತೀನಿ. ಓಕೆನಾ? ನ್ಯಾಚ್ ಇರೋದು ನ್ಯಾಚ್ ಹತ್ರ ಬರಬೇಕು, ಶೋಲ್ಡರ್ ಹತ್ರ. ನೋಡಿ, ಈ ಥರ ನಾವು ಸ್ವಲ್ಪ ಇಲ್ಲಿ ಸ್ಲೀವ್ನ ಸ್ವಲ್ಪ ಎಳ್ದು ಆಲ್ಟ್ರೇಷನ್ ಮಾಡಬೇಕು, ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಆವಾಗ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಿದೆ, ಅಂದರೆ ಲೂಸ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ, ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಒಂದು 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಸ್ಟಿಚ್ ಮಾಡಿ ರಫಿಂಗ್ ಮಾಡ್ಕೊಳ್ಳಿ. ಓಕೆನಾ? 2 ಸಲ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಮಾಡ್ಕೋಬೇಕು ಯಾವತ್ತು, ನಮಗೆ ಅವಾಗ ಬಿಚ್ಕೊಳೋದಿಲ್ಲ. ಏನಾದ್ರು ಎಕ್ಸ್ಟ್ರಾ ಇದ್ದರೆ ಇದು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ನಾವು ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಬೇಕಾದ್ರೆ ಓರ್ಲಾಕ್ ಯಾರ ಹತ್ರ ಇರೋದಿಲ್ಲ, ಈ ಥರ ಫಿನಿಶಿಂಗ್ ಮಾಡಿಕೊಡ್ರೆ ನಿಮಗೆ ನಮ್ಮ ಬ್ಲೌಸು ಫಿನಿಶಿಂಗ್ ಇರುತ್ತೆ, ಕಸ್ಟಮರ್ಸ್ ಬ್ಲೌಸ್ಗಳು ಫಿನಿಶಿಂಗ್ ಕೊಟ್ಟಂಗೆ ಆಗುತ್ತೆ, ಕಚ್ಚೆ ಎಲ್ಲ ಕಾಣೋದಿಲ್ಲ. ನೋಡಿ, ಈ ಥರ ಸ್ಲೀವ್ ಅಟ್ಯಾಚ್ ಆಯಿತು. 2 ಸೈಡು ನಾವು ಇದೇ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೊಳೋದು. ಓಕೆನಾ? ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಈ ಥರ ಫಿನಿಶಿಂಗ್ ಚೆನ್ನಾಗಿ ಬಂದಿರುತ್ತೆ. ಓಕೆನಾ? ನೋಡಿ, ಈ ಥರ 2 ಸೈಡು ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳೋದ. ನೋಡಿ, ಈ ಥರ 2 ಸ್ಲೈಡ್ ನಾವು ಸ್ಲೀವ್ ಅಟ್ಯಾಚ್ ಮಾಡೋದು. ಮತ್ತೆ ಹೇಳ್ತಾ ಇದ್ದೀನಿ, ನ್ಯಾಚ್ ಇರೋದು ಯಾವಾಗಲೂ ಫ್ರಂಟ್ ಬರಬೇಕು. ನೋಡಿ, ನ್ಯಾಚ್ ಇರೋದು ಯಾವಾಗಲೂ ಫ್ರಂಟ್ ಬರಬೇಕು. ಯಾಕೆ ಅಂತ ಹೇಳ್ತಾರೆ, ನಾನು ಶೇಪ್ ಇದೆ ಅಂತ ಹೇಳ್ತಾ ಇದ್ದೀನಿ. ಆ ಶೇಪ್ ಏನಾದರೂ ಹಿಂದೆ ಹೋದರೆ ನಮಗೆ ಮುಂದೆ ಫ್ರಂಟ್ ಹತ್ರ ಸುಕ್ಕಾಗುತ್ತೆ. ಓಕೆನಾ? ಮತ್ತೆ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ 2 ಸ್ಲೀವ್ ಅಟ್ಯಾಚ್ ಆಗಿದೆ. ಓಕೆನಾ? ನೋಡಿ, ಇವಾಗ ನಾವು ಫಿನಿಶಿಂಗ್ ಕೊಡೋದು ಹೇಳ್ತಾ ಇದ್ದೀನಿ. ನೋಡಿ, ಸೀದಾ ಇಟ್ಕೊಳ್ಳಿ. ಸೀದಾ ಮೇಲೆ 1/2 ಇಂಚ್ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? 1/2 ಇಂಚ್ ಸ್ಟಿಚ್ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡು ನೀವು ಮೆಜರ್ಮೆಂಟ್ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ ಮೆಜರ್ಮೆಂಟ್ ಅದ್ರ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಸ್ಟಿಚ್ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡ್ರೆ ಕಚ್ಚಾ ಎಲ್ಲ ಒಳಗೆ ಹೋಗುತ್ತೆ, ಮತ್ತು ಫಿನಿಶಿಂಗ್ ಬಂದಾಗ ಕ್ಲೀನಾಗಿ ಬರುತ್ತೆ. ನೋಡ್ಕೊಳ್ಳಿ, ಈ ಥರ ಕ್ಲೀನಾಗೆ ನಾವು ಒಳಗಡೆ ಅದು ಆರ್ಮೋಲ್ ಶೇಪಿಂದಿರುತ್ತಲ್ಲ, ಅದ್ರದ್ದು ಶೇಪು ಕರೆಕ್ಟಾಗಿ ಅಲ್ಲಲ್ಲಿಗೆ ಬರಬೇಕು. ಅದಕ್ಕೋಸ್ಕರ ನಾನು ನೋಡ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಸ್ಟಿಚ್ ಮಾಡ್ಬೇಕಾದ್ರೆ ಯಾವಾಗಲೂ ನಿಧಾನ ಇರಬೇಕು. ನಾವು ಫಾಸ್ಟ್ ಸ್ಟಿಚ್ ಮಾಡಿದ್ರೆ ಉದ್ದ ಕೆಳಗೆ ಬಂದುಬಿಡುತ್ತೆ. ನಿಧಾನಕ್ಕೆ ನೋಡ್ಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಳಿ. ಮೆಜರ್ಮೆಂಟ್ ಪ್ರಕಾರ ನಿಮ್ಮದು ಸ್ಲೀವ್ದು ಅಳತೆ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಂಡು, ಮಾರ್ಕಿಂಗ್ ಚಾಕಲ್ಲಿ ಅದ್ರ ಪ್ರಕಾರ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಫಿನಿಶಿಂಗ್ ಸೂಪರಾಗಿರುತ್ತೆ. ನೋಡ್ಕೊಳ್ಳಿ, ಈ ಥರ ನಮಗೆ ಕಚ್ಚಾ ಕಾಣೋದೇ ಇಲ್ಲ, ಒಳಗಡೆ ಅಂತ ಎಲ್ಲ ಒಳಗಡೆ ಕವರ್ ಆಗಿಬಿಟ್ಟಿರುತ್ತೆ. ನೋಡಿ, ಈ ಥರ ಒಂದು 2-3 ಸ್ಟಿಚ್ಚು ಮಾಡ್ಕೊಂಬಿಡಿ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಫಿನಿಶಿಂಗ್ ಸೂಪರಾಗಿರುತ್ತೆ. ಮಕ್ಕಳದಾಗಲಿ ನಮ್ಮದಾಗಲಿ ಎಲ್ಲ ಅದನ್ನು ನಾವು ಓರ್ಲಾಕ್ ಇಲ್ದರೆ ನಾವು ಫಿನಿಶಿಂಗ್ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೆ ನಾನು ಹೇಳಿದ್ದು ಆರ್ಮೋಲ್ ಹತ್ರ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಸೇಮ್ ಕರೆಕ್ಟಾಗಿ ಬರಬೇಕು. ಕೆಳಗೆ ಮೇಲೆ ಬಂದರೆ ನಮಗೆ ಇದಾಗುತ್ತೆ. ನೋಡಿ, ಇಂಟು ಥರ ಬರಬೇಕು ಯಾವಾಗಲೂ ಆರ್ಮೋಲ್ ಹತ್ರ. ನೋಡಿ, ಕರೆಕ್ಟಾಗೆ ನಮಗಿಲ್ಲ, ಒಬ್ಬೊಬ್ರು ಹೇಳ್ತಾರೆ ಕೆಳಗೆ ಮೇಲೆ ಬಂದಿರುತ್ತೆ ಅಂತ, ಅದಕ್ಕೋಸ್ಕರ ನಾವು ಈ ಥರ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಫಿನಿಶಿಂಗ್ ಸೇಮ್ ಅದೇ ಥರನೇ 2 ಸೈಡು ಮಾರ್ಕ್ ಮಾಡ್ಕೊಳ್ಳಿ. ಉಲ್ಟಾ ಸೀದಾ ಮೇಲೆ ಇಟ್ಕೊಳ್ಳಿ. 2 ಹಾಫ್ ಸ್ಟಿಚ್ ಮಾಡ್ಕೊಂಡು ಉಲ್ಟಾ ಮಾಡ್ಕೊಂಡು ನಿಧಾನಕ್ಕೆ ಕ್ಲೀನಾಗಿ ಕ್ಲಾತ್ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಸಾಫ್ಟು ಬ್ಲೌಸ್ ಪೀಸ್ ಆಗಿರೋದಕ್ಕೆ ನಾನು ನಿಧಾನ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಎಲ್ಲ ಕಡೆ ಸುಕ್ ಥರ ಆಗಿಬಿಡುತ್ತೆ. ಓಕೆನಾ? ನೋಡಿ, ಈ ಥರ ಫಿನಿಶಿಂಗ್ ಆಗಿದೆ. ನೀವೇ ನೋಡ್ತೀರಾ, ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ.
ಇಷ್ಟ ಆದರೆ ನಮಗೊಂದು ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್.